ಸಕ್ಕರೆಯನ್ನ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಸಕ್ಕರೆಯನ್ನ ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ ಬರುತ್ತೆ ಹಿಂದೆ. ಇದೇ ಒಂದು ರೈಲ್ವೆ ಸ್ಟೇಷನ್ ಹೀಗೆ ಹಿಂದೆ ಹೀಗೆ ಬಂದು ಒಂದು ರೌಂಡ್ ಹಾಕೊಂಡು ಇದೇ ನೋಡಿ ಒಂದು ಸೇತುವೆ. ಇದು ವೆಲ್ಲಿಂಗ್ಟನ್ ಇಂದ ಹೀಗೆ ಬಂದು ನೋಡಿ ಒಂದು ರೌಂಡ್ ಹಾಕೊಂಡು ಹೀಗೆ ಸೀತವಾಗಿ ಊಟಿಗೆ ಏನು ತುಂಬಾ ಟ್ರಾಫಿಕ್ ಉಂಟಾಗುತ್ತೆ ಈ ಒಂದು ಜಾಗದಲ್ಲಿ. ನೋಡಿ ಬಸ್ಗಳು ಬರದಿದ್ರೆ ಕೂಡ ಬಹಳ ಇಲ್ಲಿ ಟಾಪ್ ನೋಡಿ ಮುಟ್ಟ ಬರ್ತದೆ ನೋಡಿ. ಇನ್ನು ಹಲೋ ನನ್ನ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಿ, ಆರಾಮವಾಗಿದ್ದೀರಿ ಅಂತ ಹೇಳ್ತಾ ನಾನು ತಕ್ಕ ಮಟ್ಟಿಗೆ ಆರಾಮವಾಗಿದ್ದೀನಿ. ಉಷಾ ವೆಂಕಟೇಶ್ವರ ವ್ಲಾಗಿನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಎಲ್ಲಿ ಹೊರಗಡೆ ಏನು ಹೋಗಿಲ್ಲ. ನಾನಿವತ್ತು ದೇವಸ್ಥಾನದಲ್ಲೇ ಇದ್ದೀನಿ, ಮನೆಯಲ್ಲೇ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ದೇವಸ್ಥಾನದ ಕೆಲಸ ಅಂತ ಅಂದಾಗ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಮೇಲೆ ದೇವರ ಕೆಲಸಗಳನ್ನೆಲ್ಲ ಮಾಡಿ ಬಂದು ಬರುವಾಗ 9:45 ಆಗತ್ತೆ. ಆಮೇಲೆ ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ಏನು ಪರವಾಗಿಲ್ಲ ನಮಗೆ. ಏನಪ್ಪಾ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು 8-8:15 ಗಂಟೆಯಿಂದ ಒಂದು 9-9:15 ಗಂಟೆ ತನಕ ನಮಗೆ ಫ್ರೀ ಇರುವ ಕಾರಣ ನಾವೇನ್ ಮಾಡ್ತೀವಿ, ಬಂದು ಮಧ್ಯದಲ್ಲಿ ಏನಾದ್ರೂ ಉಪಹಾರ ಏನಾದ್ರೂ ಮಾಡ್ಕೊಂಡು ತಿಂದು ಹೋಗ್ತೀವಿ. ಯಾಕಂದ್ರೆ ಭಕ್ತಾಭಿಮಾನಿಗಳು ಸ್ವಲ್ಪ ಕಡಿಮೆ ಎಲ್ಲಾ ದಿವಸ. ಮತ್ತೆ ಈಗ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ಶನಿವಾರ, ಹಾಗಾಗಿ ಶನಿವಾರ ದಿವಸ ಇಲ್ಲಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಬಾಗಿಲು ತೆಗೆದ್ರೆ ಮಧ್ಯಾಹ್ನ 11:15 12 ಗಂಟೆ ಬಂದ್ ಮಾಡಲ್ಲ. ಹಾಗಾಗಿ ಇವತ್ತು ನಾನು ಏನು ನಿಮ್ಮ ಹತ್ರ ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲಿ ಕೂಡ ಹೊರಗಡೆ ಹೋಗಿ ಏನು ಶೂಟ್ ಮಾಡಕ್ ಆಗ್ತಾ ಇಲ್ಲ. ದೇವಸ್ಥಾನದಲ್ಲಿ ಒಂದು ಕೆಲಸ ಇರುವ ಕಾರಣ, ಮತ್ತೆ ಎಲೆಕ್ಷನ್ ಬಿಸಿ, ಹಾಗಾಗಿ ಎಲ್ಲ ಕಡೆ ಚೆಕ್ಕಿಂಗ್ ಇದೆ. ಆಮೇಲೆ ವಾಹನದಲ್ಲೇ ಹೋಗ್ಬೇಕಾಗುತ್ತೆ. ಹಾಗಾಗಿ ವಾಹನದಲ್ಲಿ ಹೋಗುವಾಗ ಏನಾಗುತ್ತೆ, ಅಲ್ಲಿ ಚೆಕ್ಕಿಂಗ್ ಇದೆ ಈಗ. ಹಾಗಾಗಿ ನಮಗೆ ಬಹಳ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸಮಯನೂ ಇಲ್ಲ. ಹಾಗಾಗಿ ನಾನು ಇವತ್ತೊಂದು ಏನು ದೇವಸ್ಥಾನದ ಒಂದು ಏನು ರೂಮ್ ಇದೆ, ಆ ರೂಮಲ್ಲೇ ನಾನು ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ವ್ಲಾಗ್ ಅಪ್ಪ ಅಂತ ಹೇಳಿದ್ರೆ, ಇವತ್ತೊಂದು ನಮ್ಮ ಒಂದು ಸೌತ್ ಇಂಡಿಯನ್ ದೇವಸ್ಥಾನದ ಶೈಲಿಯಲ್ಲಿ ಒಂದು ತಿಳಿಸಾರು ಮಾಡುವಂತದ್ದು, ಸೌತ್ ಇಂಡಿಯನ್, ಅದನ್ನ ಮಾಡೋಣ ಅಂತ ಹೇಳಿ. ಈಗ ಆ ಸೌತ್ ಇಂಡಿಯನ್ ಒಂದು ಏನು ರೆಸಿಪಿ ಇದೆ ತಿಳಿಸಾರು, ಆ ರೆಸಿಪಿಗೆ ಬೇಕಾಗಿರುವಂತ ಐಟಮ್ಗಳನ್ನ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಈಗ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರೆ, ನಾನೀಗ ಮೊದಲಿಗೆ ಏನು ತೊಗರಿ ಬೇಳೆ ಇದೆ ಸ್ವಲ್ಪ ಇಲ್ಲಿ ಕುಕ್ಕರ್ ನಲ್ಲಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ 2 ಸಲ ಈಗ ವಾಶ್ ಮಾಡ್ಕೊಳ್ತೀನಿ. ನೋಡ್ಬೋದು, ಇದನ್ನ ಈಗ ನಾವು ಕುಕ್ಕರ್ ನಲ್ಲಿ ಇಡಬೇಕು. ನಾನೀಗ ಕುಕ್ಕರ್ ನಲ್ಲಿ ಇದನ್ನ ಬೇಯಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನನಗೆ ಕುಕ್ಕರ್ ಅಲ್ಲಿ ಸ್ವಲ್ಪ ಇಡುದಂತ ಹೇಳಿದ್ರೆ ಸ್ವಲ್ಪ ಭಯ ಇದೆ. ಆದ್ರೆ ಇಡ್ತೀನಿ, ಧೈರ್ಯ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ಸುಮಾರು ಸಮಯ ಆಯ್ತು ಕುಕ್ಕರ್ ನಲ್ಲಿ ಏನು ಇಡದೆ. ಅಲ್ಲಿ ಹೊರಗಡೆ ಒಂದು ಏನು ಗ್ಯಾಸ್ ಒಲೆ ಇದೆ, ದೇವಸ್ಥಾನದಲ್ಲಿ ಹೊರಗಡೆ ಇದೆ ಒಂದು, ಅಲ್ಲಿ ಇಟ್ಬಿಟ್ಟು ಬರೋಣ. ಇದನ್ನ ಚೆನ್ನಾಗಿ ಈಗ ತೊಗರಿಯನ್ನ 2 ಸಲ ಈಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತೊಗರಿ ಬೇಳೆಯನ್ನ ಇಡ್ಬೇಕಾದ್ರೆ ಮುಂಚೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹುಡಿ, ಆಮೇಲೆ 1 ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆ ನೋಡ್ಬೋದು ಗಟ್ಟಿಯಾಗಿದೆ ಊಟಿಯಲ್ಲಿ. ಸ್ನೇಹಿತರೆ, ಹಾಗೆ ನಾನು ನೋಡಿ ದೇವಸ್ಥಾನದ ಒಂದು ಶೈಲಿಯ ಒಂದು ಸಾರು ಮಾಡೋದಕ್ಕೆ ಹೊರಗಡೆ ಒಂದು ಕುಕ್ಕರ್ ನಲ್ಲಿ ತೊಗರಿ ಬೇಳೆ ಇಟ್ಟು ಬಂದಿದ್ದೀನಿ. ಈ ಕುಕ್ಕರ್ ನಲ್ಲಿ ನಾನು ನೀರು ಬಿಸಿಗೆ ಇಟ್ಟಿದ್ದೀನಿ. ಅದೇ ತರ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 5 ಗುಂಟೆ ಮೆಣಸು ತಗೊಂಡಿದ್ದೀನಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಸ್ಪೂನ್ ಇಲ್ಲ ಸ್ವಲ್ಪ ಮೆಂತೆ. ಸೊ ನನಗೆ ಮೆಂತೆ ಸ್ವಲ್ಪ ಸಾಕು, ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ನೋಡಿ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, 2 ಇಂಚ್ ಆಗುವಷ್ಟು ಒಂದು ಶುಂಠಿ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರಿಬೇವು ಇದೆ, ಆಮೇಲೆ ಕೊತ್ತಂಬರಿ ಎಲೆ ಇದೆ, ಆಮೇಲೆ 5 ಟೊಮೆಟೊ ತಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಏನು ಕೊತ್ತಂಬರಿ ಹುಡಿಯನ್ನು ಹಾಕೊಳ್ತಾ ಇದ್ದೀನಿ. ಹುರಿಯುವುದಕ್ಕೆ ನಾನು ಕೊತ್ತಂಬರಿಯನ್ನ ಬಳಸ್ತಾ ಇಲ್ಲ, ಕೊತ್ತಂಬರಿ ಹುಡಿಯನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ನಾವಿದನ್ನ ಒಂದು ತೆಂಗಿನ ಎಣ್ಣೆಯಲ್ಲಿ ನಾವಿದನ್ನ ಈಗ ಎಲ್ಲ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಮೊದಲಿಗೆ ಮಸಾಲೆಯನ್ನ ರೆಡಿ ಮಾಡೋದಕ್ಕೆ ಮೊದಲು 5 ಟೊಮೆಟೊ ಏನಿದೆ, ಹಸಿಮೆಣಸು ಏನಿದೆ, ಅದನ್ನ ನಾವು ಹಚ್ಕೊಂಡು ಫಸ್ಟ್ ಇಲ್ಲಿ ನೀರೇನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ಹಾಕಿಕೊಳ್ಳೋಣ. ನಂತರ ಮಸಾಲೆಯನ್ನ ನಾವು ರೆಡಿ ಮಾಡ್ಕೊಂಡು ಅದನ್ನ ಒಂದು ಮಿಕ್ಸಿ ಜಾರದಲ್ಲಿ ನಾವು ಪುಡಿ ಮಾಡ್ಕೊಳ್ಬೇಕು. ಹಾಗೆ ಸ್ನೇಹಿತರೆ, ನಾನೀಗ ಟೊಮೆಟೊವನ್ನ ನೋಡಿ ಸ್ವಲ್ಪ ಸಣ್ಣದಾಗಿ ಹಚ್ಚೋದು ಬೇಡ, ಸ್ವಲ್ಪ ದೊಡ್ಡಕ್ಕೆ ಹಚ್ಚಿ ಹಾಕೊಳ್ಬಹುದು. ಈಗ ತೋವೆಗೆಲ್ಲ ಹಚ್ಚೋದಾದ್ರೆ ಸಣ್ಣಕ್ಕೆ ಹಚ್ಚಬೇಕು. ನೋಡಿ ಇಲ್ಲಿ ನಾನೀಗ ಟೊಮೆಟೊವನ್ನ ಹಚ್ಚಿಟ್ಕೊಂಡಿದ್ದೀನಿ. ಅದೇ ತರ 2 ಹಸಿಮೆಣಸು ಕಾಯಿಯನ್ನ ಹಚ್ಕೊಂಡಿದ್ದೀನಿ, ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು,
ಆಮೇಲೆ ಒಂದ್ 2 ಇಂಚು ಶುಂಠಿಯನ್ನ ಗುದ್ದಿ ಇಟ್ಕೊಂಡಿದೀನಿ. ನಾವೀಗ ಮೊದಲಿಗೆ ಇಲ್ಲೀಗ ನೀರು ಕುದಿತಾ ಬಂದಿದೆ. ನಾವ್ ಇದಕ್ಕೆ ಈಗ ಟೊಮೆಟೊವನ್ನ ಹಾಕಿಕೊಳ್ಳೋಣ. ಅದೇ ತರ ಹುಳಿಯನ್ನ ಸ್ವಲ್ಪ ನೀರಿನಲ್ಲಿ ಹಾಕಿಟ್ಕೊಂಡಿದೀನಿ. ಈಗ ಇದೆಲ್ಲವೂ ನಮಗೆ ಅಗತ್ಯ ಬೇಕಾಗಿರುವಂತದ್ದು. ಈಗ ನಾವು ಮೊದಲಿಗೆ ಟೊಮೆಟೊವನ್ನ ಕುದಿಯುವ ನೀರಿಗೆ ನಾವು ಈಗ ಹಾಕಿಕೊಳ್ಳೋಣ. 2 ಹಸಿಮೆಣಸಿನಕಾಯಿಯನ್ನ ನಾನು ಇಲ್ಲಿ ಹಚ್ಕೊಂಡು ಹಾಕ್ತಾ ಇದ್ದೀನಿ. ಶುಂಠಿಯನ್ನ ನಾವು ಕೊನೆಗೆ ಸ್ವಲ್ಪ ಕಳೆದ ನಂತರ ಹಾಕೋಣ. ಈಗ ಅದರ ಒಟ್ಟಿಗೆ ನಾವೀಗ ಹುಳಿ ನೀರನ್ನು ಕೂಡ ನಾವೀಗ ಹಾಕೊಳ್ಬೇಕು. ಟೊಮೆಟೊದ ಒಂದು ಹುಳಿ ಸಾಕಾಗಲ್ಲ. ಈಗ ನಾನೀಗ ಹುಳಿ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಒಂದು ನೀರು, ಇದರೊಟ್ಟಿಗೆ ನಾವೀಗ ಉಪ್ಪನ್ನು ಕೂಡ ಹಾಕಿಕೊಳ್ಳೋಣ. ನಾನು ಇಲ್ಲಿ 1.5 ಸ್ಪೂನ್ ಅಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಮತ್ತೆ ನೋಡಿಕೊಂಡು ಉಪ್ಪನ್ನ ಹಾಕಿಕೊಳ್ಳೋಣ. ಸ್ನೇಹಿತರೆ, ನಾನು ಮಸಾಲೆಯನ್ನು ಚೆನ್ನಾಗಿ ಇಲ್ಲೀಗ ಹುರಿದುಕೊಳ್ತಾ ಇದ್ದೀನಿ. ನೋಡ್ಬೋದು. ಈಗ ಈ ಮಸಾಲೆಯನ್ನು ಹುರಿದುಕೊಂಡು ಇದು ತಣ್ಣಗಾದ ಮೇಲೆ ಸಣ್ಣ ಒಂದು ಮಿಕ್ಸಿ ಜಾರದಲ್ಲಿ ಹಾಕ್ಕೊಂಡು ನೀರು ಸೇರಿಸಿದ ಇದನ್ನು ನಾನೀಗ ಹುಡಿ ಮಾಡ್ಕೊಳ್ತೀನಿ. ಶುಂಠಿಯನ್ನು ನಾನೀಗ ಹಾಕೊಳ್ತಾ ಇದ್ದೀನಿ. ನಾವೇನೇ ಈಗ ಶುಂಠಿ ಹಾಕೊಂಡಿದ್ದೀವಿ, ಈ ಶುಂಠಿಯ ಒಂದು ರಸ ಚೆನ್ನಾಗಿ ಕುದಿಯುವಾಗ ಅದು ಬಿಡುತ್ತೆ. ಒಳ್ಳೆ ಒಂದು ಪರಿಮಳ ನಮಗೆ ಸಿಗುತ್ತೆ ಅದರಲ್ಲಿ. ಮತ್ತೆ ಅದೇ ತರ ನಾವೇನು ಮಿಕ್ಸಿ ಜಾರಕ್ಕೆ ಈಗ ಹಾಕೊಂಡಿದ್ದೀವಿ ಮಸಾಲೆಯನ್ನ, ಇದಕ್ಕೆ ನಾವೀಗ ಕೊತ್ತಂಬರಿ ಹುಡಿಯನ್ನ ಏನು ಹಾಕೊಂಡಿದ್ದೀವಿ, ಇದು ಸಾಂಬಾರಿಗೆ ಹಾಕುವಷ್ಟು ಏನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ನಾವೀಗ ಅನ್ನಪೂರ್ಣೇಶ್ವರಿಯ ಒಂದು ಗೃಹದಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಒಂದು ಏನಿದೆ ಅದನ್ನ ಒಂದು ಸ್ವಚ್ಛತೆಯನ್ನಾಗಿ ಇಟ್ಕೊಳ್ಬೇಕು. ಗ್ಯಾಸ್ ಅನ್ನ ಒಂದು ಒರೆಸೋದಾಗ್ಲಿ ಅಥವಾ ಅಲ್ಲಿ ಒಂದು ನೆಲ ಒರೆಸಿ ಒಂದು ಸ್ವಚ್ಛತೆಯನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಒಂದಿಷ್ಟು ಎಲ್ರಿಗೂ ಅಲ್ಲ, ಕೆಲವರು ಕಿಚನ್ ಮನೆ ಅನ್ನೋದನ್ನ ಒಂದು ವೃತ್ತಿಯೇ ಮಾಡಲ್ಲ, ಒಂದು ಕ್ಲೀನೇ ಇಟ್ಕೊಳ್ಳಲ್ಲ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಯಾವತ್ತೂ ಮಾಡಿರುವಂತ ಐಟಮ್ಗಳೆಲ್ಲ ಆ ಗ್ಯಾಸಿನ ಮೇಲೆ ಬಿದ್ದು ಅದು ಒಳತ್ತು ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 2 ವರ್ಷಗಳ ಹಿಂದೆ ಒಂದು ಅಹಮದಾಬಾದ್ ಏನಿದೆ ಒಂದು ಟೆಂಪಲ್ಗೆ ಹೋಗಿದ್ದೆ. ಒಬ್ರು ಕರೆದ್ರು ಅಂತ ಹೇಳಿ, ನನಗೆ ಅವರ ಮುಖ ಪರಿಚಯ ಇಲ್ಲ, ಒಂದಿಷ್ಟು ಫೋನ್ ಮುಖಾಂತರವೇ ಮಾತಾಡಿ ನಾನು ಹೋಗಿರುವಂತದ್ದು. ಹಾಗೆ ಅಲ್ಲಿ ಹೋಗಿ ಅಹಮದಾಬಾದ್ಗೆ ಹೋಗಿ ರಾತ್ರಿ ಒಂದು 11:30 12 ಗಂಟೆಗೆ ನಾನು ಮುಟ್ಟಿದ್ದೀನಿ. ಅಲ್ಲಿ ಏನು ಬೆಳಿಗ್ಗೆ ಎದ್ದು ನೋಡ್ತೀನಿ, ಆ ಒಂದು ಮಿಕ್ಸಿ ಜಾರ ಏನಿದೆ, ಮಿಕ್ಸಿ ಪಾತ್ರೆ ಏನಿದೆ, ಮಿಕ್ಸಿ ಏನಿದೆ, ಎಲ್ಲವೂ ಕೂಡ ಕಲರ್ ಇದ್ದ ಕಲರ್ ಹೋಗಿ ಬೇರೆ ಒಂದು ಕಲರ್ ಆಗಿದೆ. ಆಮೇಲೆ ಗ್ಯಾಸಿನ ಒಂದು ಏನ್ ನಾವು ಬೇಯಿಸ್ತೀವಿ ಒಲೆ, ಅದು ಅದರ ಮೇಲೆ ಸಾಂಬಾರು ಅಥವಾ ದೋಸೆ ಹಿಟ್ಟು ಅಥವಾ ಏನೆಲ್ಲ ಅವರು ಮಾಡಿ ತಿಂತಾ ಇದ್ರು ಅದೆಲ್ಲವೂ ಕೂಡ ಆ ವ್ಯಕ್ತಿ ಅಲ್ಲಿಗೆ ಬಂದು ಸೇರಿದ ಮೇಲೆ ಅದನ್ನ ತೊಳೆದೇ ಇಲ್ಲ, ಒರೆಸೇ ಇಲ್ಲ. ಅದನ್ನ ಫ್ರಿಡ್ಜ್ ಇತ್ತು, ಫ್ರಿಡ್ಜಿನ ಮೇಲೆ ಕೂಡ ಹಾಗೆ, ಆ ಫ್ರಿಡ್ಜ್ ಒಳಗಡೆ ಆಗ್ಲಿ ಫ್ರಿಡ್ಜ್ ಒಳಗಡೆ ನನಗೆ ಒಂದು ಕರೆಕ್ಟ್ ಅಂದ್ರೆ 3 days ಬೇಕಾಗಿತ್ತು. ಅದನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಒಂದು ಅಲ್ಲಿದ್ದನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ಬೇಕಂದ್ರೆ 3 ದಿವಸ ಹಿಡಿತು ನನಗೆ ಗೊತ್ತಾಗ್ಬೇಕಂದ್ರೆ. ಬಹಳ ಬೇಜಾರಾಗ್ತದೆ ಆ ತರ ನೋಡಿದ್ರೆ. ನಾವು ಎಷ್ಟು ನೋಡಿ ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಅದನ್ನ ಒಂದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು, ಸ್ವಚ್ಛತೆ ಮಾಡಿ ಇಟ್ಕೊಳ್ಬೇಕು ಅನ್ನೋದು ಏನಿಲ್ಲ. ನಾವು ಒಂದು ಗಂಡು ಮಕ್ಕಳು ಇರುವಂತ ಮನೆಯಲ್ಲಿ ನಾವು ಅದನ್ನ ಈಗ ಮನೆಯಲ್ಲಿ ಬೇರೆಯವರು ಬಂದಾಗ ನಾವು ಅಲ್ಲಿ ಹೆಂಗಸರು ಇಲ್ಲ ಅಂತ ಗೊತ್ತಾಗಬಾರದು. ಇವು ಗಂಡು ಮಕ್ಕಳ ಆಗಿದ್ರು ಕೂಡ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಆ ಕ್ಲೀನ್ ಆಗಿ ಇಟ್ಕೊಂಡ್ರೆ ತುಂಬಾ ನಮಗೆ ಒಳ್ಳೇದು. ಈ ಹಾಗೆ ಹೊರಗೆ ಇಟ್ಟಂತ ಒಂದೇನು ತೊಗರಿ ಬೇಳೆ ಚೆನ್ನಾಗಿ ಬೆಂದಿದೆ ಬೇಳೆ ನೋಡ್ಬೋದು. ಈಗ ನಾವಿದನ್ನ ಈಗ ಏನು ಇದಕ್ಕೆ ನಾವೀಗ ಹಾಕೊಳ್ಳೋಣ ನೋಡಿ. ಅದೇ ತರ ನಾನೀಗ ಏನು ಮಸಾಲೆ ಇದೆ ಅದನ್ನು ಕೂಡ ನಾನೀಗ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನಾವೀಗ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನೀಗ ಇದಕ್ಕೊಂದು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸಾರು ಚೆನ್ನಾಗಿ ಕುದಿಬೇಕು. ಅದೇ ತರ ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಕೂಡ ಸೇರಿಸ್ಕೊಳ್ಬೇಕು. ನಾವೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದೆ, ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ನಾವೀಗ ಇದಕ್ಕೆ ಹಾಕಿಕೊಳ್ಳೋಣ. ಅದಲ್ಲ, ಹಾಗಾಗಿ ಸಕ್ಕರೆಯನ್ನ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಸಕ್ಕರೆಯನ್ನ ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದೇ ತರ ನಾನೀಗ ಒಗ್ಗರಣೆಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಮಾಡಿದಂತಹ ಒಂದು ದೇವಸ್ಥಾನ ಶೈಲಿಯ ಒಂದು ರೆಸಿಪಿ ಏನಿದೆ ಅದನ್ನ ಒಂದು ಟೇಸ್ಟ್ ಅನ್ನ ಮಾಡೋಣ.
ನೋಡಿ ಗ್ಲಾಸ್ ನಲ್ಲಿ ಸ್ವಲ್ಪ ತಕೊಂಡು ಯಾವ ತರ ಆಗಿದೆ ಅಂತ ಹೇಳಿ ಈಗ ನೋಡೋಣ. ತುಂಬಾ ಅದ್ಭುತವಾಗಿದೆ. ಖಾರ ನನ್ನ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಆಯ್ತು. ಮೆಣಸು ಸ್ವಲ್ಪ ಒಂದು 4 ಮೆಣಸು ಹಾಕಿದ್ರು ಸರಿ ಆಗ್ತಿತ್ತು ಅಂತ ಕಾಣುತ್ತೆ. ನಾನು ಒಂದು 5 ಮೆಣಸು ತಗೊಂಡೆ. ಖಾರ ತುಂಬಾ ಬೇಕಾದವರಿಗೆ ಸರಿ, ಬಾಕಿದೆಲ್ಲ ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಲೆವೆಲ್ ಬಂದಿದೆ ಎಲ್ಲ. ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು, ಆದ್ರೆ ಊಟ ಮಾಡೋದಕ್ಕೆ ತೊಂದರೆ ಇಲ್ಲ. ಸ್ನೇಹಿತರೆ, ಒಂದು ಸೌತ್ ಇಂಡಿಯನ್ ಕರಾವಳಿ ಭಾಗದ ದೇವಸ್ಥಾನ ಒಂದು ಶೈಲಿಯ ಒಂದು ರಸಮೇ ಇದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್, ಉಷಾ ವೆಂಕಟೇಶ್ವರ ವ್ಲಾಗ್ 32 ಅಂತ ಹೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಟೂರಿಸ್ಟಮ್ ಆಗಿರ್ಬಹುದು ಅಥವಾ ಸ್ಪೆಷಲ್ ಒಂದು ಕುಕಿಂಗ್ ಆಗಿರ್ಬಹುದು, ಎಲ್ಲವನ್ನು ಕೂಡ ನಾನು ನಿಮಗೆ ವಿಡಿಯೋವನ್ನ ಮಾಡಿ ತೋರಿಸ್ತೀನಿ. ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್.